ಬೃಂದಾವನ ಸೀರಿಯಲ್‌ನಲ್ಲಿ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತ ಎದುರಾಯಿತು ಅಂತ ಹೇಳ್ಬೋದು. ವರುಣ್ ಆರಾಧ್ಯ ಟೈಮೇ ಸರಿಯಿಲ್ಲ ಅಂತ ಹೇಳ್ಬೋದು. ಈಗ ಸದ್ಯ ಅವರ ಮನೆಯಲ್ಲಿ ಈಗ ಒಂದು ಸಾವಾಗಿ ಸದ್ಯ ಅದ್ರ ವಿಷಯವಾಗಿ ಕೂಡ ತುಂಬಾನೇ ಕಣ್ಣೀರು ಹಾಕಿದ್ದಾರೆ, ಕಮ್ಮನಿ ಕೂಡ ಮಿಡಿದಿದ್ದಾರೆ ಅಂತಲೂ ಸಹ ಇಲ್ಲಿ ಹೇಳ್ಬೋದು. ಹಾಗೆ ತುಂಬಾನೇ ಕುಸಿದು ಬಿದ್ದಿದ್ದಾರೆ ಈ ಸಾವಿನಿಂದ ಅಂತಲೂ ಕೂಡ ಇಲ್ಲಿ ವರುಣ್ ಆರಾಧ್ಯ ಅವರನ್ನು ಹೇಳ್ಬೋದು. ಬೃಂದಾವನ ಸೀರಿಯಲ್‌ನಲ್ಲಿ ವರುಣ್ ಆರಾಧ್ಯನ ಹಾಕೊಂಡ ನಂತರ 1,000ಕ್ಕೂ ಅಧಿಕ ಎಪಿಸೋಡ್ಗಳನ್ನು ಬರೆದುಕೊಂಡಂಥ ಕತೆ ಕೇವಲ 150 ಎಪಿಸೋಡ್ಗೆ ನಿಲ್ಲುವಂಥ ಸ್ಥಿತಿ ಬಂತು. ಅದು ಆಗಿದ್ದು ವರುಣ್ ಆರಾಧ್ಯ ವೈಯಕ್ತಿಕ ಕಾರಣಗಳಿಂದಾಗಿ ಅಂತಲೂ ಕೂಡ ಹೇಳಲಾಗುತ್ತೆ. ಸದ್ಯ ಈಗ ಅವನ ಆಪ್ತ ಸ್ನೇಹಿತ ತೇಜಸ್ ಎಂಬುವನು ಸಾವನ್ನಪ್ಪಿದ್ದಾನೆ. ಹೌದು, ಬೈಕ್ ಅಪಘಾತದಿಂದ ಮುಂದೆ ಬರ್ತಿದ್ದಂಥ ಲಾರಿಗೆ ಹೋಗಿ ಹೊಡೆದಂಥ ಪರಿಣಾಮ ಬೈಕ್ ಅಪಘಾತದಿಂದ ತೇಜಸ್ ಈಗ ಕೊನೆಯ ಸೆಳೆದಿದ್ದಾನೆ. ಸದ್ಯ ತೇಜಸ್ ಕೊನೆಯ ಸೆಳೆದಿರೋದು ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಯಾಕೆಂದರೆ ವರುಣ್ ಆರಾಧ್ಯ ಜೊತೆಯಲ್ಲಿ ಬೆಳೆದಂಥ ಈತ ಸದ್ಯ ಬೃಂದಾವನ ಸೀರಿಯಲ್ನಲ್ಲಿ ಸ್ನೇಹಿತನ ಪಾತ್ರದಲ್ಲಿ ಕೂಡ ತೇಜಸ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ವರುಣ್ ಆರಾಧ್ಯ ಅಂತ ಹೇಳ್ಬೋದು. ಯಾಕೆ ಆಪ್ತ ಸ್ನೇಹಿತ, ಆಪ್ತ ಗೆಳೆಯ ಕೂಡ ಆಗಿದ್ದ. ಸದ್ಯ ಸಮಾಧಿ ಬಳಿ ಹೋಗಿ ಕಣ್ಣೀರು ಹಾಕಿಕೊಂಡು ಹಾಗೆ ಅಲ್ಲಿಂದ ಫೋಟೋಗಳನ್ನು ಕೂಡ ಪೋಸ್ಟ್ ಮಾಡಿಕೊಂಡು, ನಿನ್ನಂಥ ಗೆಳೆಯ ಮತ್ತೆ ನನಗೆ ಸಿಗೋದಿಲ್ಲ, ದಯವಿಟ್ಟು ಮತ್ತೆ ಹುಟ್ಟಿ ಬಾ ಗೆಳೆಯ, ನಿನ್ನ ಬರುವಿಕೆಯಾಗಿ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ವರುಣ್ ಆರಾಧ್ಯ ಭಾವುಕವಾದ ಪೋಸ್ಟನ್ನು ಕೂಡ ಬರೆದುಕೊಂಡಿದ್ದಾರೆ. ಏನೇ ಇಲ್ಲಿ ನಟ ತೇಜಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ವರುಣ್ ಆರಾಧ್ಯ ಅವರ ಆದಷ್ಟು ಅವರಿಗೆ